ಹಲೋ ಆಲ್, ಇಟ್ಸ್ ಅರೌಂಡ್ 7 PM. ಈಗ ನಾನು ದಾವಣಗೆರೆ ಬಿಟ್ಟಿದ್ದೀನಿ. ಆನ್ ದ ವೇ ನನ್ನ ಕಸಿನ್ಸ್ನ ಹಾರನಹಳ್ಳಿಯಲ್ಲಿ ಪಿಕ್ ಮಾಡಿ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಮೇ ಬಿ ನಾವು ರೀಚ್ ಆಗೋಷ್ಟರಲ್ಲಿ 2 to 2:30 ಆಗ್ಬೋದು. ನಾವು ಆಲ್ರೆಡಿ ಒಂದು ರೂಮ್ ಬುಕ್ ಮಾಡಿದ್ದೀವಿ ನಿಯರ್ ಟು ಟೆಂಪಲ್ ಓನ್ಲಿ. ಸೊ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ವಿಲ್ ಮೀಟ್ ಯು ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಜಸ್ಟ್ ನಾವು ರೆಡಿಯಾಗಿ ಟೆಂಪಲ್ ಹತ್ರ ಬಂದ್ವಿ. ಸೊ ದಿಸ್ ಇಸ್ ಹೌ ಟೆಂಪಲ್ ಸರೌಂಡಿಂಗ್ ಲುಕ್ಸ್. ಆ್ಯಂಡ್ ಟೆಂಪಲ್ ಟೈಮಿಂಗ್ಸ್ ಬಂದುಬಿಟ್ಟು ನಿಮಗೆ ಮಾರ್ನಿಂಗ್ 6:30 to 2ವರೆಗೂ ಇರುತ್ತೆ, ಈವ್ನಿಂಗ್ 4 to 9:30ವರೆಗೂ ಇರುತ್ತೆ. ಸೊ ನಾವು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಮಂಚಲಮ್ಮ ಟೆಂಪಲ್ ಅಂತ ಇದೆ, ಅಲ್ಲಿ ವಿಸಿಟ್ ಮಾಡಿಬಿಟ್ಟೆ ನಾವು ರಾಯರ ಟೆಂಪಲ್ಗೆ ಹೋಗಬೇಕು. ಸೊ ಮಂಚಲಮ್ಮ ಟೆಂಪಲ್ ನೋಡ್ಕೊಂಡ್ಬಿಟ್ಟು ಇವಾಗ ರಾಯರ ದರ್ಶನಕ್ಕೆ ನಾವು ಹೊರಟಿದ್ದೀವಿ. ನಾವು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಸೊ ವಿತಿನ್ 15 to 20 ಮಿನಿಟ್ಸ್ ನಮ್ಮ ದರ್ಶನ ಆಗೋಯಿತು. ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ತುಂಬ ಜನ ಇದ್ದರು, ಬಿಕಾಸ್ ನಾವು ನ್ಯೂ ಇಯರ್ ಡೇನೇ ಹೋಗಿರೋದ್ರಿಂದ. ಅಲ್ಲಿಂದ ನಾವು ಪ್ರಸಾದಕ್ಕೆ ಹೋದ್ವಿ. ಪ್ರಸಾದ ಮುಗಿಸ್ಕೊಂಡು ನಾವು ಮಸಾಲ ಸೋಡಾ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿಂದ ಹೊರಟು ಹತ್ತಿರದಲ್ಲೇ ಇರೋವಂಥ ಒಂದು ಗೋಶಾಲೆನ ವಿಸಿಟ್ ಮಾಡಿದ್ವಿ. ಸ್ವಾಮಿ ಟೆಂಪಲಿಂದ ಒಂದು 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಗೋಶಾಲೆ ಇದೆ. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಫಾರ್ ಬೆಟರ್ಮೆಂಟ್ ಆಫ್ ಗೋಶಾಲಾ ನೀವು ಡೊನೇಷನ್ ಕೂಡ ಮಾಡ್ಬೋದು. ನಮ್ಮ ಕೈಲಾದಷ್ಟು ನಾವು ಕೂಡ ಮಾಡಿದ್ವಿ. ಗೋಶಾಲಾ ವಾಲ್ಸ್ ಮೇಲೆ ಇವರು ಪೇಂಟಿಂಗ್ ಮಾಡ್ತಾಯಿದ್ರು, ನೋಡೋಕ್ಕೆ ಚೆಂದ ಅನಿಸ್ತು. ಸೊ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಗೋಶಾಲೆಯಿಂದ ನಾವು 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರೋ ಪಂಚಮುಖಿ ಆಂಜನೇಯ ಟೆಂಪಲ್ನ ನೆಕ್ಸ್ಟ್ ವಿಸಿಟ್ ಮಾಡಿದ್ವಿ. ಆ್ಯಂಡ್ ಆ ಪ್ಲೇಸಲ್ಲಿ ಬ್ರಿಂಜಲ್ ಬಜ್ಜಿ ಬಂದುಬಿಟ್ಟು ತುಂಬ ಫೇಮಸ್ ಅಂತೆ. ಸೊ ಅದನ್ನು ಕೂಡ ನಾವು ಟ್ರೈ ಮಾಡಿದ್ವಿ. ಇಲ್ಲಿಂದ ನಾವು ಹೊರಟಿ 25 ಕಿಲೋಮೀಟರ್ ದೂರ ಇರೋ ಬಿಚ್ಚೆಳೆ ಅನ್ನೋ ಪ್ಲೇಸ್ಗೆ ಹೋದ್ವಿ. ಇದು ತುಂಗಭದ್ರಾ ನದಿಯ ಪಕ್ಕನೇ ಸಿಚುಯೇಟ್ ಆಗಿದೆ. ಈ ಪ್ಲೇಸಲ್ಲಿ ರಾಘವೇಂದ್ರ ಸ್ವಾಮಿಯವರು 17 ವರ್ಷ ತಪಸ್ ಮಾಡಿದ್ರಂತೆ. ಸೊ ಇದೇ ಹೌದು ಆ ಬೃಂದಾವನ. ಇಲ್ಲಿಂದ ಡೈರೆಕ್ಟ್ ನಾವು ಮನೆಗೆ ಹೊರಟ್ವಿ. ನನಗೆ ಆದಷ್ಟು ನಿಯರ್ ಬೈ ಮಂತ್ರಾಲಯ ಪ್ಲೇಸಸ್ನ ಇದರಲ್ಲಿ ಕವರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಈ ವಿಡಿಯೋಲಿ ಕಮೆಂಟ್ ಮಾಡಿ.